ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹ್ಯಾಪಿ ದೀಪಾವಳಿ. ಹೆಸರು ಬೇಳೆ ಪಾಯಸ, ಕಡಲೆಬೇಳೆ ವಡೆ ನಾನು ಹೇಗೆ ಮಾಡ್ತೀನಿ ಆ ರೀತಿ ಹೇಳ್ತಾ ಇದ್ದೀನಿ. ರುಬ್ಬೋದಕ್ಕೆ ಈಗ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಮೆಣಸು ಇಷ್ಟು ಹಾಕಿ ಅದನ್ನು ರುಬ್ಬಿಡಿ. ಆಯಿತಾ. ಕಡಲೆಬೇಳೆ ಇದನ್ನು ಒಂದು ಬೌಲ್ ತಗೊಂಡಿದ್ದೀನಿ. ಶೇಂಗಾ ಬೀಜ 1 ಸ್ಪೂನ್, ಅಕ್ಕಿ 1 ಸ್ಪೂನ್. ನೀರು ಹಾಕ್ಬಾರ್ದು ರುಬ್ಬಬೇಕಾದ್ರೆ. ಆಯಿತಾ. ಎಲ್ಲ ಪೇಸ್ಟ್ ಮಾಡಿ ರುಬ್ಬಿಟ್ಟು ಇಟ್ಕೊಬಿಡಿ. ಕೊತ್ತಂಬರಿ, ಸಬ್ಬಸಿಗೆ, ಈರುಳ್ಳಿ, ಕರಿಬೇವು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಬಿಡ್ಬೇಕು ಅದನ್ನು. ನೆಕ್ಸ್ಟು ಪಾಯಸಕ್ಕೆ ನಾನು 2.5 ಗ್ಲಾಸ್ ನೀರು ಹಾಕಿದ್ದೀನಿ. 1/4 kg ಅರ್ಧ ಹೆಸ್ರುಬೇಳೆ ನಾನು ಅದನ್ನು ತುಪ್ಪದಲ್ಲಿ ಹಾಕಿ ಹುರಿದಿದ್ದೀನಿ. ತುಪ್ಪ ಹಾಕಿ ಫ್ರೈ ಮಾಡಬೇಕು ಫಸ್ಟು. ಪಕ್ಕದಲ್ಲಿ ಸ್ಟವ್ವಲ್ಲಿ ನೀರನ್ನ ಬಿಸಿಗಿಟ್ಬಿಡಿ. 2.5 ಗ್ಲಾಸ್ ನೀರನ್ನ. ಆಯಿತಾ. ಇದು ನೀಟಾಗಿ ಫ್ರೈ ಮಾಡಬೇಕು ಸಿಮ್ಮಲ್ಲಿ. ಸ್ಮೆಲ್ ಬರುತ್ತೆ, ಆ ಥರ ಫ್ರೈ ಆಗಿರೋ ಸ್ಮೆಲ್ ಬರುತ್ತೆ. ಆ ರೀತಿ ನೀವು ಫ್ರೈ ಮಾಡಿ ನೋಡಿ. ಸಿಮ್ಮಲ್ಲೇ ಇಡಬೇಕು, ಇಲ್ಲಾಂದರೆ ಕಪ್ಪುಗಾಗುತ್ತೆ, ನೀಟಾಗಿ ಫ್ರೈ ಆಗಲ್ಲ. ನೆಕ್ಸ್ಟ್ ಅದನ್ನು ತೆಗೆದಿಡಿ ಒಂದು ಪ್ಲೇಟಿಗೆ. ಮತ್ತು ಸ್ವಲ್ಪ ತುಪ್ಪ ಹಾಕಿ ಲೈಲಾನ್ ಸಬ್ಬಕ್ಕಿ ಅಂತ ಬರುತ್ತೆ, ಸಣ್ಣದಿರುತ್ತೆ. ಆಯಿತಾ. ಅದು ಸ್ವಲ್ಪ ಫ್ರೈ ಆಗಬೇಕಾದ್ರೆ ದಪ್ಪದ ಹರಳಾದಂಗೆ ಆಗುತ್ತೆ. ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಆಯಿತಾ. ಅದನ್ನು ಫ್ರೈ ಮಾಡಿ ಎತ್ತಿಟ್ಬಿಡಿ. ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಅದನ್ನು ಮಾತ್ರ ನೀವು ಹರಳಬೇಕದು, ಇಲ್ಲಾಂದರೆ ಬೇಯಲ್ಲ ಅದು. ಆಯಿತಾ. ನೋಡಿ ಈಗ ಹರಳ್ತಾ ಇದೆ. ಹಾಗೆ ಅದನ್ನು ಎತ್ತಿಟ್ಬಿಡಿ. ಮತ್ತು ಒಂದಿಡಿ ಶೇಂಗಾ ಇದೆಯಲ್ಲ, ಕಡಲೆ ಬೀಜ, ಅದನ್ನು ಫ್ರೈ ಮಾಡಿ. ಇದು ರುಬ್ಬೋದಕ್ಕೆ. ಅದು ಹೆಸ್ರುಬೇಳೆ ಮತ್ತು ಸಬ್ಬಕ್ಕಿನ ಬೇಯಿಸೋದಕ್ಕೆ ಅದು ಸಪ್ರೇಟು. ಆಯಿತಾ. ಇದು ಫ್ರೈ ಮಾಡಿಟ್ಟು ಸಿಪ್ಪೆ ತೆಗಿಬೇಕು. ಇದು ನೋಡಿ ಈಗ ಕುದಿಯೋ ನೀರಿಗೆ ಹೆಸ್ರುಬೇಳೆ ಮತ್ತು ಸಬ್ಬಕ್ಕಿನ ಹಾಕಿ ಒಂದು 5 ವಿಷಲ್ ಹಾಕಿಸಿ. ಮತ್ತು ಗಸಗಸೆನ ನಾನು ಆ ಸೈಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ಟವ್ ಮೇಲೆ. ಆಯಿತಾ. ಪಕ್ಕದ ಸ್ಟವ್ ಇದೆ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅದನ್ನು. ಆಯಿತಾ. ನೋಡಿ ಒಂದು 5-6 ವಿಷಲ್ ಬರಬೇಕು. ಹೆಸ್ರುಬೇಳೆ ನೀಟಾಗಿ ಬೇಯಬೇಕು ಅದು. ನೆಕ್ಸ್ಟು ನಾನು ರುಬ್ಬೋದಕ್ಕೆ ತೆಂಗಿನಕಾಯಿ, ಗಸಗಸೆ, ಶೇಂಗಾ ಬೀಜ, ಬಾದಾಮಿ ನೆನೆಸಿರೋದು ಮತ್ತು ಏಲಕ್ಕಿ ಇಷ್ಟೂ ಹಾಕಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೀರು ಹಾಕಿ. ಆಯಿತಾ. ಬೆಲ್ಲನ ನೀವು ಎಷ್ಟು ಹೆಸ್ರುಬೇಳೆ ತಗೊಂಡಿದ್ದೀರ ಅದ್ರ ತಕ್ಕಂತೆ ಬೆಲ್ಲ ಹಾಕಿ. ಆ ಬೆಲ್ಲಕ್ಕೆ ನೀರು ಹಾಕಿ ಕರ್ಗಕ್ಕೆ ಬಿಟ್ಬಿಡಿ. ಅದನ್ನು ಸೋಸಬೇಕು. ಬೆಲ್ಲ ಕರಗಿದ ಮೇಲೆ ಕಲ್ಲೆಲ್ಲ ಇರುತ್ತಲ್ಲ, ಕಸ ಎಲ್ಲ ಅದೆಲ್ಲ ಹೋಗುತ್ತೆ ಅಂತ ಅಷ್ಟೇ. ಆಯಿತಾ. ನೋಡಿ ರುಬ್ಬಿಟ್ಟಿದ್ದೀನಿ. ಹೆಸ್ರುಬೇಳೆ ಅದು ವಿಷಲೆಲ್ಲ ಇದಾದಮೇಲೆ ತಣ್ಣಗಾದ್ಮೇಲೆ ಬೆಲ್ಲದ್ದು ನೀರು, ತೆಂಗಿನಕಾಯಿ ರುಬ್ಬಿರೋದು ಎಲ್ಲ ಹಾಕಿ ನೀಟಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಅದನ್ನು ನೋಡಿ ಬೇಯಲಿ ಅದು ಒಂದು 5 ನಿಮಿಷ. ಅದು ಪಕ್ಕಕ್ಕೆ ಇನ್ನೊಂದು ಸ್ಟವ್ಗೆ ಅದು ಬೇಯಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ 1 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಉತ್ತುತ್ತಿ, ಬಾದಾಮಿ, ದ್ರಾಕ್ಷಿ ಇಷ್ಟು ಹಾಕಿ ಫ್ರೈ ಮಾಡಿ ನೆಕ್ಸ್ಟು ಪಾಯಸ ಅದು ಬೇಯ್ತಾ ಇದೆಯಲ್ಲ, ಹೆಸ್ರುಬೇಳೆ ಪಾಯಸ, ಅದಕ್ಕೆ ಮಿಕ್ಸ್ ಮಾಡಿ ಎತ್ತಿಟ್ಬಿಡಿ. ಇಷ್ಟೇ ಅದ್ರದ್ದು ಮುಗಿದ್ದು ಪ್ರೋಸೆಸ್. ಆಯಿತಾ. ನೋಡಿ ನೆಕ್ಸ್ಟು ನಾನು ಈರುಳ್ಳಿ, ಸಬ್ಬಸಿಗೆ, ಕೊತ್ತಂಬರಿ, ಕರಿಬೇವು ಇಷ್ಟೆಲ್ಲ ಹಾಕಿದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೀವು ಕೈಯಲ್ಲೇ. ಏಕೆ ಅಂದರೆ ಅದು ನಿಮಗೆ ಗೊತ್ತಾಗುತ್ತೆ. ಆಯಿತಾ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಿ. ನೀವು ವಡೆ ಮಾಡಬೇಕಾದ್ರೆ ಅವಾಗಷ್ಟೇ ನೀವು ಅದನ್ನು ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ವಡೆ ಹಿಟ್ಟು ತೆಳ್ಳಗಾಗುತ್ತೆ. ಆಯಿತಾ. ನೀರಿನ ಅಂಶ, ಉಪ್ಪಿಂದು ಮತ್ತು ಈರುಳ್ಳಿದು ಹಾಕಿ. ಮತ್ತು ನಿಮಗೆ ಎಷ್ಟಿಷ್ಟು ದಪ್ಪ ಬೇಕೋ ಅಷ್ಟಿಷ್ಟು ದಪ್ಪನ ಉಂಡೆ ತಗೊಂಡು ನೀವು ತಟ್ಟಿ ಕೈಯಲ್ಲೇ ಬೇಯಕ್ಕೆ ಬಿಟ್ಬಿಡಿ. ಎಣ್ಣೆ ಕಾದ್ಮೇಲೆ ಬೇಯಕ್ಕೆ ಇಟ್ಬಿಡಿ. ಮೀಡಿಯಮ್ ಉರಿ ಇರಲಿ. ಸ್ವಲ್ಪ ನೀಟಾಗಿ ಬೇಯಿಸ್ಬೇಕಿಲ್ಲ ಅಂದರೆ ವಡೆ ಒಳಗಡೆ ಬೆಂದಿರಲ್ಲ. ಇದನ್ನು ಸ್ವಲ್ಪ ನೀವು ಗಮನದಲ್ಲಿಡಿ. ನೋಡಿ ಈಗ ಈ ಥರ ಬೇಯಿಸಿ ನೋಡಿ. ಈ ಥರ ಉಂಡೆ ಮಾಡಿ ಇಟ್ಕೊಬಿಡಿ ನೀವು. ಅದು ಬೇಯೋದ್ರೊಳಗಡೆ ನೀವು ಒಂದು 10-12 ಉಂಡೆ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ನೀವು ಅದಕ್ಕೆ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೊಬಿಡ್ಬೇಕು ನೀವು. ಆಯಿತಾ. ಈಗ ಅದು ನೆಕ್ಸ್ಟ್ ಇನ್ನೊಂದು ಸಲ ಅದನ್ನ ಇನ್ನೊಂದು ಕಡೆಗೆ ತಿರುವಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಹೆಸ್ರುಬೇಳೆ ಪಾಯಸ ಮತ್ತು ಕಡಲೆಬೇಳೆ ವಡೆ ತುಂಬ ಗುಡ್ ಕಾಂಬಿನೇಷನ್. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ.